ತುಮಕೂರಿನಲ್ಲೂ ಕೂಡ ಈಗ ಆಟೋ ಗ್ಯಾಸ್ನ ಟ್ರಬಲ್ ತೀವ್ರಗೊಳ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ನಗರದಾದ್ಯಂತ 7 ಗ್ಯಾಸ್ ಬಂಕ್ಗಳ ಪೈಕಿ ಒಂದು ಕಡೆ ಮಾತ್ರ ಲಭ್ಯ ಆಗಿದೆ. ಗುಬ್ಬಿಗೇಟ್ ಬಳಿಯ ಬಂಕ್ಗೆ ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ. ಒಂದು ವೇಳೆ ಗುಬ್ಬಿಗೇಟ್ ಬಂಕ್ ಕ್ಲೋಸ್ ಆದ್ರೆ ಆಟೋ ಚಾಲಕರು ಬೀದಿಗೆ ಬರುವ ಪರಿಸ್ಥಿತಿ. ಕೂಡಲೇ ಗ್ಯಾಸ್ ಸಮಸ್ಯೆ ಬಗೆಹರಿಸಬೇಕು ಅಂತ ಆಟೋ ಚಾಲಕರು ಮನವಿ ಮಾಡ್ಕೊತಾ ಇದ್ದಾರೆ. ಗ್ಯಾಸ್ ರೇಟು ಗಗನಕೊಳ್ತಾ ಇದೆ. ದಿನಕ್ಕೊಂದೊಂದು ರೂಲ್ಸು, ದಿನಕ್ಕೊಂದೊಂದು ಕಾನೂನು ಮಾಡ್ತೀರಾ, ದಿನಕ್ಕೊಂದೊಂದು ರೂಲ್ಸ್ ಮಾಡ್ತೀರಾ. ಬಡವ್ರ ಬಗ್ರಂಗೆ ಸಾಯಿಸ್ತಾ ಇದ್ದೀರಾ. ಅದರಿಂದ ನೀವು ರಾಜಕಾರಣಿ ಥರ ಇರ್ರಿ. ಮುಂದಿನ ಪೀಳಿಗೆಗೆ ನೀವು ರಾಜಕಾರಣಿಗಳು ಮಾಡ್ತೀರೋ, ನಮ್ಮಿಂದ ನೀವು ಖಾಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀರಾ. ನಮ್ಮನ್ನು ಅಮಾಯಕರು ಮಾಡಿ ಬಿಟ್ಬಿಟ್ಟಿದ್ದೀರಾ. ಅಮಾಯಕರಾಗ್ಬಿಟ್ಟಿದ್ದೀರ ನಾವು. ಆಟೋ ಡ್ರೈವರು ಒಗ್ಗಟ್ಟಿಲ್ಲ. ಆಟೋ ಡ್ರೈವರ್ ಒಗ್ಗಟ್ಟಾಗ್ಬಿಟ್ಟಿದ್ರೆ ನಿಮ್ಮನ್ನು CM ಇಲ್ಲಿ ಬರೋಂಗೆ ಮಾಡಬೇಕಾಯ್ತು. ಆಟೋ ಡ್ರೈವರು ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಫಾಲೋ ಮಾಡ್ತಾ ಇಲ್ಲ. ಆದ್ದರಿಂದ ನಮ್ಮ ಕಷ್ಟನ ಸರ್, ನಾವು 3 ಅವರ್ ಆಯಿತು ಗ್ಯಾಸಿಗೆ ಬಂದು ನಿಂತ್ಕೊಂಡು. ನಮ್ಮ ಕೈಲಿ ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ. ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸು 100 ರೂಪಾಯಿ ಲೀಟ್ರ್, ಗ್ಯಾಸ್ 100 ರೂಪಾಯಿ ಲೀಟ್ರ್ ಮಾಡಿದ್ದಾರೆ. ನಮಗೆ ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲ ಬಂಕಿಗೂ ಒಂದು ನಿಗದಿತ ಬಿಲ್ ಮಾಡಿ ಬಿಲ್ ಅಂಟಿಸ್ಬೇಕು. ಇಲ್ಲ ಅಂದರೆ ಇವರು ದರೋಡೆ ಮಾಡ್ತಾಯಿದ್ದಾರೆ ಬಂಕ್ನವರು. ಒಬ್ಬರು 100 ರೂಪಾಯಿಗೆ ಹಾಕ್ತಾರೆ, ಒಬ್ಬರು 97 ರೂಪಾಯಿಗೆ ಹಾಕ್ತಾರೆ, ಒಬ್ಬರು 80 ರೂಪಾಯಿ ಅಂತಾರೆ. ಅವರು ಮನಸ್ಸಿಗೆ ಬಂದಾಗ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಮಾಡಿದ್ದಾರೆ. ಇರೋ ತುಮಕೂರಾಗಿ ಇದೊಂದೇ ಬಂಕ್ ಎಲ್ಲ ಬಂದಾಗವೆ. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಆಟೋ ಚಾಲಕರಿಗೆ ಒಂದು ಒಳ್ಳೇದು ಮಾಡಿಕೊಡ್ಬೇಕು ದಯವಿಟ್ಟು.